ಈ ಬಾರಿ ಟಿಕೆಟ್ ಕೈತಪ್ಪತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ತಿಪ್ಪಾರೆಡ್ಡಿ, ನಮ್ಮ ಕ್ಷೇತ್ರದಲ್ಲಿ ಟಿಕೆಟ್ ಕೈತಪ್ಪಲ್ಲ ಅಂತ ಹೇಳಿದ್ದಾರೆ. ಟಿಕೆಟ್ ಬಗ್ಗೆ ಯಾರ ಜೊತೆಗೂ ಕೂಡ ಚರ್ಚೆ ಮಾಡಿಲ್ಲ, ನಾಳೆ ಬೆಳಗ್ಗೆ ಎಲ್ಲ ಗೊತ್ತಾಗುತ್ತೆ ಎಂದಿದ್ದಾರೆ. ಇನ್ನು ಸಚಿವ ಎಸ್ ಅಂಗಾರ ಕೂಡ ನನಗೆ ಟಿಕೆಟ್ ಕೈತಪ್ಪಲ್ಲ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆನೇ ಇಲ್ಲ, ನನಗೆ ಎಳ್ಳಷ್ಟು ಅನುಮಾನ ಇಲ್ಲ ಅದ್ರ ಬಗ್ಗೆ. ಅದಿನ್ನು ಇವತ್ತು ರಾತ್ರಿ ಬೆಳಗ್ಗೆ ಗೊತ್ತಾಗುತ್ತಲ್ಲ, ಇನ್ನಲ್ಲಿ ಭಾಳ ದಿವಸ ಕಾಯೋದೇನು ಅವಶ್ಯಕತೆ ಇಲ್ಲ. ನಾನೇನಂತೂ ಭಾಳ ಫ್ರೀ ಆಗಿದ್ದೀನಿ, ನನಗೇನು ಆ ಫೀಲಿಂಗ್ ಇಲ್ಲ. ನಾನು ಅದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ಯಾರನ್ನು ಹೇಳಿದ್ರು ಕೂಡ ಖುಷಿ. ಬಟ್ ಏನಪ್ಪ ವೋಟರ್ಸು ಕೆಲವು ನಮ್ಮ ವೆಲ್ ವಿಷರ್ಸು ಆತಂಕ ವ್ಯಕ್ತ ಮಾಡ್ತಿದ್ದಾರೆ. ಆ ಥರ ನಮ್ಮ ಇದರಲ್ಲಿ ಆ ಥರ ಇಲ್ಲ, ಅದ್ರ ಪ್ರಶ್ನೆನೇ ಇಲ್ಲ. ನನಗೆ ಎಳ್ಳಷ್ಟು ಅನುಮಾನ ಇಲ್ಲ ಅದ್ರ ಬಗ್ಗೆ. ಅದಿನ್ನು ಇವತ್ತು ರಾತ್ರಿ ಬೆಳಗ್ಗೆ ಗೊತ್ತಾಗುತ್ತಲ್ಲ, ಇನ್ನಲ್ಲಿ ಭಾಳ ದಿವಸ ಕಾಯೋದೇನು ಅವಶ್ಯಕತೆ ಇಲ್ಲ. ನಾನೇನಂತೂ ಭಾಳ ಫ್ರೀ ಆಗಿದ್ದೀನಿ, ನನಗೇನು ಆ ಫೀಲಿಂಗ್ ಇಲ್ಲ. ನಾನು ಅದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ಯಾರನ್ನು ಹೇಳಿದ್ರು ಕೂಡ ಖುಷಿ. ಬಟ್ ಏನಪ್ಪ ವೋಟರ್ಸು ಕೆಲವು ನಮ್ಮ ವೆಲ್ ವಿಷರ್ಸು ಆತಂಕ ವ್ಯಕ್ತ ಮಾಡ್ತಿದ್ದಾರೆ. ಆ ಥರ ನಮ್ಮ ಇದರಲ್ಲಿ ಆ ಥರ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಗೆಲುವಿಗೆ ಬೇಕಾಗಿ ಏನೇನು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಈಗಾಗಲೇ ಪ್ರಾರಂಭ ಮಾಡಿ ಆಗಿದೆ. ಅಭ್ಯರ್ಥಿಗಳ ಆಯ್ಕೆ ಇನ್ನೂ ನಿರ್ಧಾರ ಮಾಡಿ ಹೈಕಮಾಂಡ್ ಕಳಿಸಬೇಕಾಗಿದೆ. ಆದರೆ ಅದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಇಡೀ ರಾಜ್ಯದಲ್ಲಿ ಕೂಡ ಅಲ್ಲಲ್ಲಿ ಸಂಘಟನೆ ಹಿರಿಯರು ಕೂತು ಚರ್ಚೆಯನ್ನು ಮಾಡಿಕೊಂಡು ಮಾಡುವಂಥ ಅಪ್ಪನ ಅಖಾಡ